9:30ವರೆಗೂ ಮಲಗಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಆಮೇಲೆ ಅಡುಗೆ ಮನೆಯಿಂದ ಸೌಂಡ್ ಬಂತು. ಆಮೇಲೆ ಇವು ಅಡುಗೆ ಮಾಡಬೇಕಲ್ಲ ಅದರ್ಬಿಟ್ಟು ಎದ್ದು ಬೇಗ ಫ್ರೆಶ್ ಅಪ್ ಆಗಿ 2 ಲೋಟ ನೀರು ಹಾಕಿ 3 ವಿಜಿಲ್ ಕೂಗಿಸ್ಬಿಡ್ತೀನಿ. ಆವಾಗ ಪಲಾವ್ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ಅಪ್ಪ ನೋಡಿ ಬೆಂಡೆಕಾಯಿ ಹಚ್ತಾ ಇದ್ದಾರೆ ಮಧ್ಯಾಹ್ನ ಸಾಂಬಾರಿಗೆ. ಹೇಳ್ಬಿಡ್ತಾಳೆ, ಅದಕ್ಕೆ ಸ್ವಲ್ಪ ಭಯ. ಉಸಿರಾಟನೇ ಇಲ್ಲ ಅಂತ ಹಾಕಿದ್ದೀರಾ, ಉಸಿರಾಡೋಕ್ಕಾಗಿಲ್ಲ ಅಂದರೆ ಹೇಗೆ ಬದುಕ್ತೀರಾ ಅನ್ನೋ ಥರ ಒಬ್ರು ಕಮೆಂಟ್ ಹಾಕಿದ್ರಲ್ಲ. ನಿಜವಾಗ್ಲೂ ನಂಗೆ ಉಸಿರಾಡೋಕ್ಕಾಗಲ್ಲ. ಊಟ ಮಾಡುವಾಗಂತೂ ನಿಜವಾಗ್ಲೂ ಮೂಗು ಫುಲ್ಲು ಬ್ಲಾಕ್ ಆಗಿರುತ್ತೆ, ಬಾಯಲ್ಲೇ ಉಸಿರಾಡ್ತಿರ್ತೀನಿ. ಆ ಟೈಮಲ್ಲಿ ಊಟ ಮಾಡುವಾಗ ಫುಲ್ಲು ಬ್ರೀತ್ ಕಂಟ್ರೋಲ್ ಮಾಡ್ಕೊಂಡು ನಾನು ಊಟ ಮಾಡ್ತೀನಿ. ಎಷ್ಟೋ ವಿಡಿಯೋ ಪೂರ್ತಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನೀವು ವಿಡಿಯೋ ನೋಡೋದಿಲ್ಲ, ಬರೀ ತಮ್ಲೈನಲ್ಲಿ ನಾನು ಏನು ಹಾಕ್ತೀನೋ ಅದನ್ನೇ ನೋಡ್ತೀರಾ. ಏನು ಗೊತ್ತಾ, ನಂದು ಕೀಪ್ಯಾಡ್ ಪ್ರಾಬ್ಲಮ್ಮು. ನಾನು ಟೈಪ್ ಮಾಡಿರ್ತೀನಿ ಕನ್ನಡದಲ್ಲಿ, ಕರೆಕ್ಟಾಗೆ ಟೈಪ್ ಮಾಡಿರ್ತೀನಿ. ನಾನು ಸ್ಪೇಸ್ ಕೊಟ್ಟಿದ ತಕ್ಷಣ ಅದು ನಾನು ಟೈಪ್ ಮಾಡಿರೋದೇ ಚೇಂಜ್ ಆಗೋಗ್ಬಿಡುತ್ತೆ. ಸೊ ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡೆ. ಈಗ ಸ್ಟಿಚಿಂಗ್ ಥ್ರೆಡ್ಡಲ್ಲಿ ಫಸ್ಟ್ ಟೈಮ್ ನಾನು ಇವಾಗ ಐಬ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತಮ್ಲೈನಲ್ಲಿ ಟೈಟಲಲ್ಲಿ ಈ ಥರ ಎಲ್ಲ ಹಾಕೋದು ವ್ಯೂಸ್ಗೋಸ್ಕರ ಅಂತ. ಸೊ ನನ್ನ ಬಾಧೆ ನಾನು ಹೇಳ್ಕೊತಾ ಇದ್ದರೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಖಂಡಿತ ರಾತ್ರಿಯೆಲ್ಲ ಉಸಿರಾಡೋಕ್ಕಾಗ್ತಾಯಿಲ್ಲ. ಸೊ ಅದು ನನ್ನ ಬಾಧೆ. ಅದು ನಾನು ಹೇಳ್ಕೊಟ್ರೆ ತಮ್ಲೈನಲ್ಲಿ ಟೈಟಲಲ್ಲಿ ಹಾಕಿದ್ರೆ ಎಲ್ಲ ವ್ಯೂಸ್ಗೋಸ್ಕರ ಅಂತ ಹೇಳ್ತಾರೆ. ಹೌದು, ನನ್ನ ತಮ್ಲೈನಲ್ಲಿ ಟೈಟಲಲ್ಲಿ ಹಾಕೋದು ವ್ಯೂಸ್ಗೋಸ್ಕರನೇ. ನಾನು ವ್ಲಾಗ್ ಮಾಡೋದೇ ವ್ಯೂಸ್ಗೋಸ್ಕರ, ಹಂಗೆ ಅಂದ್ಕೊಂಡಿದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಹಾಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಡೇ ಲಾಗ್ ಇವತ್ತು ಸಂಡೇ ಅಂತ ಅಂದ್ಬಿಟ್ಟು 9:30ವರೆಗೂ ಮಲಗಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಆಮೇಲೆ ಅಡುಗೆ ಮನೆಯಿಂದ ಸೌಂಡ್ ಬಂತು. ಆಮೇಲೆ ಇವು ಅಡುಗೆ ಮಾಡಬೇಕಲ್ಲ ಅದರ್ಬಿಟ್ಟು ಎದ್ದು ಬೇಗ ಫ್ರೆಶ್ ಅಪ್ ಆಗಿ ಅಡುಗೆ ಮಾಡಿದೆ. ಸೊ ಇವತ್ತು ನಾನು ಮಾಡಿದ್ದು ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಜಾಸ್ತಿ ಇತ್ತು, ಅದನ್ನು ಹಾಕಿ ನಾನು ಪಲಾವ್ ಮಾಡಿದೆ, ವೆಜಿಟೇಬಲ್ಸ್ ಎಲ್ಲ ಹಾಕಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಬೆಳಗ್ಗೆ ಮಾಡಿದ್ದು ಟಿಫನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ಮತ್ತೆ ಇವಾಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಪುದೀನ ಜಾಸ್ತಿ ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಮತ್ತು ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕ್ಕೊಂಡೆ. ಈಗ ತರಕಾರಿಗಳೇನು ಹಚ್ಕೊಂಡಿದ್ದು ಆಲೂಗಡ್ಡೆ, ಬೀನ್ಸು ಮತ್ತು ಕ್ಯಾರೆಟು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಮಿಕ್ಸಿಗೆ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡಿದ್ದೆ ಮಿಕ್ಸಿಗೆ. ಸೊ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡೆ. ಈಗ ನಾನು 2 ಲೋಟ ನೀರು ಹಾಕಿ 3 ವಿಜಿಲ್ ಕೂಗಿಸ್ಬಿಡ್ತೀನಿ. ಆವಾಗ ಪಲಾವ್ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ಪಲಾವ್ ರೆಡಿಯಾಗಿದೆ, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಸ್ಮೆಲ್ಲಂತೂ ಘಮ ಘಮ ಅಂತ ಬರ್ತಾಯಿತ್ತು. ಸೊ ಈಗ ಕಲಿಸಿ ನೋಡಿದೆ. ಅಪ್ಪ ಅಂಥದ್ದು ಏನು ಹೇಳಿದ್ರು ಗೊತ್ತಾ, ಹೋಟ್ಲ್ ಸ್ಟೈಲಲ್ಲಿ ಬಂದಿರೋ ಥರ ಪಲಾವ್ ಬಂದಿದೆ, ಖಾರ ಕಡಿಮೆ ಅಂತ ಹೇಳಿದ್ರು. ನಾನೇ ಖಾರ ಕಡಿಮೆ ಹಾಕಿದೆ, ಪಾಪಗೂ ತಿನ್ನಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಟಿಫನ್ ಆಯಿತು. ಆಮೇಲೆ ಮತ್ತೆ ಮಧ್ಯಾಹ್ನ ಪಾಪುಗೆ ತಿನ್ನಿಸ್ಬಿಟ್ಟು ಅವಳು ಮಲ್ಕೊಂಡಿದ್ದಾಳೆ. ಇಲ್ಲಿ ಅಪ್ಪ ನೋಡಿ ಬೆಂಡೆಕಾಯಿ ಹಚ್ತಾ ಇದ್ದಾರೆ ಮಧ್ಯಾಹ್ನ ಸಾಂಬಾರಿಗೆ. ಅಪ್ಪ ತರಕಾರಿ ಎಲ್ಲ ಹಚ್ಕೊಡ್ತಾರೆ. ನನ್ನ ಮಗಳನ್ನ ನಾನು ಮಲಗಿಸ್ಬಿಟ್ಟು ಬಂದೆ. ನೋಡಿ, ನನ್ನ ಮಗಳು ಮಲಗಿದ್ದಾಳೆ. ಸೊ ಏನೂ ಸೌಂಡ್ ಮಾಡ್ದಿರಾ ನಿಶಬ್ದವಾಗಿ ಬರೋಣ ಹೊರಗಡೆ ಅಂತಂದರೆ ಒಂಚೂರು ಸೌಂಡ್ ಆಯಿತು. ಒಂಚೂರು ಸೌಂಡ್ ಆದರೂ ಅವಳು ಎದ್ದೇಳ್ಬಿಡ್ತಾಳೆ, ಅದಕ್ಕೆ ಸ್ವಲ್ಪ ಭಯ. ಫ್ರೆಂಡ್ಸ್ ನೋಡಿ, ಕಿವಿಗೆ ಹತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ 2 ಕಡೆನೂ. ನನಗೆ ತುಂಬ ಕೋಲ್ಡ್ ಆಗುತ್ತೆ. ಒಂದು ಸ್ವಲ್ಪ ಬಿಸಿಲಿತ್ತು ಅಂತಂದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ನನಗೆ ಕೋಲ್ಡ್ ಆಗೋಲ್ಲ. ಬಿಸಿಲಿಲ್ಲ ಅಂದರೆ ತುಂಬಾ ಕೋಲ್ಡ್ ಆಗುತ್ತೆ. ಮಳೆ ಬರೋಂಗೆ ಇದ್ದು ಏನಾದರೂ ಕ್ಲೈಮೇಟ್ ಫುಲ್ಲು ಚಳಿ ಇದ್ದರೆ ನನಗಂತೂ ಉಸಿರಾಡೋಕ್ಕೆ ಆಗೋಲ್ಲ. ಕಮೆಂಟಲ್ಲಿ ಒಬ್ಬರು ಕೇಳಿದ್ರಲ್ಲ, ಉಸಿರಾಟನೇ ಇಲ್ಲ ಅಂತ ಹಾಕಿದ್ದೀರಾ, ಉಸಿರಾಡೋಕ್ಕಾಗಿಲ್ಲ ಅಂದರೆ ಹೇಗೆ ಬದುಕ್ತೀರಾ ಅನ್ನೋ ಥರ ಒಬ್ರು ಕಮೆಂಟ್ ಹಾಕಿದ್ರಲ್ಲ. ನಿಜವಾಗ್ಲೂ ನಂಗೆ ಉಸಿರಾಡೋಕ್ಕಾಗಲ್ಲ. ಬಾಯಲ್ಲಿ ಉಸಿರಾಡ್ತಿರ್ತೀನಿ, ಫುಲ್ಲು ಬಾಯೆಲ್ಲ ಒಣಗೋಗ್ಬಿಡುತ್ತೆ. ನೈಟಂತೂ ಎದ್ದೇ ಬಿಡ್ತೀನಿ, ಬಾಯಿ ಒಣಗಿಬಿಡುತ್ತಲ್ಲ, ಎಚ್ಚರಿಕೆ ಆಗಿಬಿಡುತ್ತೆ. ನಿಜವಾಗ್ಲೂ ಸರಿಗೆ ನಿದ್ದೆನೇ ಮಾಡೋಕ್ಕಾಗಲ್ಲ. ಫುಲ್ಲು ಉಸಿರೇ ಎಳ್ಕೊಳಕ್ಕಾಗಲ್ಲ. ರಾತ್ರಿಯೆಲ್ಲ ಸರಿಗೆ ನಿದ್ದೆನೇ ಇರಲ್ಲ. ಒಂದು 2-3 ದಿನ ಅಂತೂ ನಿದ್ದೆನೇ ಇಲ್ಲ ನನಗೆ. ನಾಸಲ್ ಸ್ಪ್ರೇ ಬರುತ್ತೆ. ಸೊ ಎಷ್ಟು ತೊಗೊಂಡಿದ್ದೀನಿ ಅಂತಂದರೆ ಸಮ್ಮರ್ ಹಾಲಿಡೇಸಲ್ಲಿ ನನಗೇನು ಪ್ರಾಬ್ಲಮ್ ಬರೋಲ್ಲ. ಈ ವಿಂಟರು, ಈ ಮಳೆಗಾಲ ಚಳಿಗಾಲ ಬಂದಾಗಲೇ ನನಗೆ ಆ ಪ್ರಾಬ್ಲಮ್ ಆಗೋದು. ನಿಜವಾಗ್ಲೂ ನಾಸಲ್ ಸ್ಪ್ರೇ ಅಂತೂ ಒಂದು ನನಗೆ ಅಟ್ಲೀಸ್ಟ್ ತಿಂಗಳಿಗಾದರೂ 5-6 ಬೇಕೇ ಬೇಕು. ಅಷ್ಟೊಂದು ಯೂಸ್ ಆಗುತ್ತೆ ನನಗೆ. ಅದು ಹಾಕ್ಕೊಂಡ್ರೆ ನಂಗೆ ಉಸಿರಾಡೋಕ್ಕಾಗೋದು. ಮೂಗು ಬ್ಲಾಕ್ ಆಗಿರೋದೆಲ್ಲ ಹೊಟ್ಟೋಗುತ್ತೆ ಅದನ್ನ ಹಾಕ್ಕೊಂಡ್ರೆ. ನಂಗೆ ನಿಜವಾಗ್ಲೂ ಉಸಿರಾಡೋಕ್ಕಾಗಲ್ಲ. ಸೊ ಆ ಮೆಡಿಸಿನ್ ಇದ್ರೇ ನಂಗೆ ಉಸಿರಾಡೋಕ್ಕಾಗೋದು. ಅದನ್ನು ಮೂಗಿಗೆ ಈ ಥರ ಸ್ಪ್ರೇ ಮಾಡಿಕೊಂಡ್ರೆ
ಡ್ರಾಪ್ಸ್ ಹಾಕ್ಕೊಂಡ್ರೆ ನನಗೆ ಮೂಗು ಫುಲ್ಲು ರಿಲೀಸ್ ಆಗಿ ನಂಗೆ ಉಸಿರಾಡೋಕ್ಕಾಗೋದು. ಎಷ್ಟೊಂದು ಸರಿ ಇನ್ನು ಆಗಲ್ಲ ಹೊರಟೋಗ್ಬಿಡ್ತೀನಿ ಅಂತ ಅನಿಸ್ಬಿಡುತ್ತೆ, ಬಾಯಲ್ಲಿ ಉಸಿರಾಡೋಕ್ಕೂ ಆಗ್ದಿರ. ಊಟ ಮಾಡುವಾಗಂತೂ ನಿಜವಾಗ್ಲೂ ಮೂಗು ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ, ಬಾಯಲ್ಲೇ ಉಸಿರಾಡ್ತಿರ್ತೀನಿ. ಆ ಟೈಮಲ್ಲಿ ಊಟ ಮಾಡುವಾಗ ಫುಲ್ಲು ಬ್ರೀತ್ ಕಂಟ್ರೋಲ್ ಮಾಡ್ಕೊಂಡು ನಾನು ಊಟ ಮಾಡ್ತೀನಿ. ಎಷ್ಟೆಷ್ಟೋ ಸರಿ ಬೇಗ ಬೇಗ ತಿಂದ್ಬಿಡ್ತೀನಿ ನಾನು ಉಸಿರಾಡೋಕ್ಕಾಗ್ದಿರ. ತುಂಬಾ ಕಷ್ಟ, ನಿಜವಾಗ್ಲೂ ಉಸಿರಾಡೋಕ್ಕಾಗ್ತಾಯಿಲ್ಲ. ಬಾಯಲ್ಲಿ ಉಸಿರಾಡಬೇಕು, ಇಲ್ಲ ಮೆಡಿಸಿನ್ ಹಾಕ್ಕೊಬೇಕು, ಆವಾಗಲೇ ನಂಗೆ ಉಸಿರಾಡೋಕ್ಕಾಗೋದು. ಅದಕ್ಕೆ ನಾನು ಹೇಳಿದ್ದು ಸ್ಪ್ರೇ ಬಾಟ್ಲ್ ಇರೋದ್ರಿಂದನೇ ನಂಗೆ ಉಸಿರಾಡೋಕ್ಕಾಗ್ತಿರೋದು ಅಂತ. ನಂಗೆ ಗೊತ್ತಿಲ್ಲ, ನೀವು ವೀಡಿಯೋ ಪೂರ್ತಿ ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ನೀವು ವೀಡಿಯೋ ನೋಡೋದಿಲ್ಲ, ಬರೀ ತಂಬ್ಲೈನಲ್ಲಿ ನಾನು ಏನು ಹಾಕ್ತೀನೋ ಅದನ್ನೇ ನೋಡ್ತೀರಾ. ಹಾಗೆ ಮೇಲೆ ತಂಬ್ಲೈನಲ್ಲಿ ಒಂದೊಂದು ಸರಿ ಮಿಸ್ಟೇಕ್ ಆಗುತ್ತೆ. ಕಡಲೆ ಬೀಜ ಹಾಕಿದ್ದೆ ನಾನು ಹಳೆ ವ್ಲಾಗಲ್ಲಿ. ಸೊ ಅದನ್ನ ಸರಿ ಮಾಡಿಕೊಂಡೆ. ಅದು ಏನು ಗೊತ್ತಾ, ನನ್ನದು ಕೀಪ್ಯಾಡ್ ಪ್ರಾಬ್ಲಮ್ಮು. ನಾನು ಟೈಪ್ ಮಾಡಿರ್ತೀನಿ ಕನ್ನಡದಲ್ಲಿ, ಕರೆಕ್ಟಾಗೆ ಟೈಪ್ ಮಾಡಿರ್ತೀನಿ. ನಾನು ಸ್ಪೇಸ್ ಕೊಟ್ಟಿದ ತಕ್ಷಣ ಅದು ನಾನು ಟೈಪ್ ಮಾಡಿರೋದೇ ಚೇಂಜ್ ಆಗೋಗ್ಬಿಡುತ್ತೆ. ನಾನು ಒಂದೊಂದು ಸರಿ ನೋಡ್ಕೊತೀನಿ, ಒಂದೊಂದು ಸರಿ ನೋಡ್ಕೊಳ್ಳಲ್ಲ, ಹಂಗೆ ಹಾಕ್ಬಿಡ್ತೀನಿ. ಸೊ ಅದು ಪ್ರಾಬ್ಲಮ್ ಆಗಿರೋದಷ್ಟೇ. ಇಂಗ್ಲೀಷ್ ಆ ಥರ ಟೈಪ್ ಮಾಡಿದಾಗ ಆ ಥರ ಸ್ಪೇಸ್ ಕೊಟ್ಟಿದ ತಕ್ಷಣ ಚೇಂಜ್ ಆಗೋಲ್ಲ, ಬಟ್ ಕನ್ನಡದಲ್ಲಿ ಫುಲ್ಲು ಚೇಂಜ್ ಆಗಿಬಿಡುತ್ತೆ. ಸೊ ಇನ್ಮೇಲೆ ತಂಬ್ಲೈನಲ್ಲಿ ಟೈಟಲಲ್ಲಿ ಕರೆಕ್ಟಾಗಿ ಹಾಕಿದ್ದೀನಿ ನಾನು, ಸ್ಪೆಲ್ಲಿಂಗ್ಸ್ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಹಾಕ್ತೀನಿ. ಹಾಗೆ ಇವಾಗ ಪಲ್ಯ ಮಾಡ್ಕೊಳ್ಳೋಣ, ಹಾಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಅನ್ನಕ್ಕೆ ಇಡಬೇಕು, ಅನ್ನಕ್ಕೆ ಮತ್ತು ಬೇಳೆಗೆ ಇಟ್ಬಿಡಬೇಕು. ಅಪ್ಪ ನೋಡಿ ಹಚ್ಕೊಟ್ಟಿದ್ದಾರೆ ಬೆಂಡೆಕಾಯಿ. ಸೊ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಬೆಂಡೆಕಾಯಿ ಸಾಂಬಾರು ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ, ಬೆಂಡೆಕಾಯಿ ಪಲ್ಯನೇ ಚೆನ್ನಾಗಿರುತ್ತೆ. ಸೊ ಬನ್ನಿ ನಾನು ಹೇಗೆ ಪಲ್ಯ ಮತ್ತು ಸಾಂಬಾರು ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮಧ್ಯಾಹ್ನಕ್ಕೆ ಒಂದು ಕಡೆ ಅನ್ನಕ್ಕೆ, ಒಂದು ಕಡೆ ಬೇಳೆಗೆ ಕುಕ್ಕರ್ ಇಟ್ಬಿಟ್ಟಿದ್ದೀವಿ. ಆಮೇಲೆ ಅಪ್ಪ ತರಕಾರಿ ಹಚ್ಕೊಟ್ರು, ಸೊ ಅದನ್ನು ಕೂಡ ಬೇಯಿಸ್ಬಿಟ್ಟೆ. ಈಗ ನೋಡಿ ಬೇಳೆ ತರಕಾರಿ ಬೆಂದಿದೆ. ಸೊ ಇದಕ್ಕೆ ಸಾಂಬಾರು ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು. ವೆಜಿಟೇಬಲ್ ಸಾಂಬಾರು ಮಾಡ್ತಾರದು ಅಷ್ಟೇ. ನಾನು ಇದಕ್ಕೆ ಬೆಂಡೆಕಾಯು ಹಾಕ್ಬೋದಿತ್ತು, ಬಟ್ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಬೆಂಡೆಕಾಯಿ ಹುರ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಮಿಕ್ಸಿಗೆ ಹಾಕ್ಕೊಂಡು ಸೊ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡೆ. ಈಗ ಬೆಂಡೆಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಬಿಟ್ರೆ ಆಗೋಯ್ತು. ಸೊ ಸೂಪರಾಗಿ ಬಂದಿತ್ತು ಬೆಂಡೆಕಾಯಿ ಪಲ್ಯ ಈ ಥರ ಮಾಡ್ಕೊಂಡಿದ್ದಕ್ಕೆ. ಸ್ಟಿಚಿಂಗ್ ಥ್ರೆಡ್ಡಲ್ಲಿ ಫಸ್ಟ್ ಟೈಮ್ ನಾನು ಇವಾಗ ಐಬ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ವೀಡಿಯೋದಲ್ಲಿ ನೋಡಿಬಿಟ್ಟು ಇವಾಗ ಹೇಗೆ ಐಬ್ರೋ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು. ಸ್ಟಿಚಿಂಗ್ ಥ್ರೆಡ್ ಆದರೂ ತೊಗೋಬೋದು, ಐಬ್ರೋ ಥ್ರೆಡ್ಡು ಬರುತ್ತೆ. ಸೊ ನಾನಿವಾಗ ಒಂಚೂರು ದಾರ ತೊಗೊಂಡು ನಾನು ಆ ತುದಿಗೆ ಈ ತುದಿಗೆ ಸೇರಿಸಿ ಒಂದು ಗಂಟೆ ಹಾಕ್ಬಿಟ್ಟು ಐಬ್ರೋ ಥ್ರೆಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನನಗಂತೂ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಹೇಗೆ ಬರುತ್ತೋ ಏನಂತ ನನಗಂತೂ ಗೊತ್ತಿಲ್ಲ. ಟ್ರೈ ಮಾಡ್ತಾ ಇರೋದು ಅಷ್ಟೇ. ಇವಾಗ ಜಸ್ಟ್ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಇಟ್ಕೊಳ್ಳೋಕ್ಕೆ ಸರಿಯಾಗಿ ಬರ್ತಾಯಿಲ್ಲ. ಇದು ಪ್ರಾಕ್ಟೀಸ್ ಬೇಕು, ತುಂಬ ಪ್ರಾಕ್ಟೀಸ್ ಇದ್ರೇ ಇದು ಆಗೋದು. ಬಟ್ ಸ್ವಲ್ಪನೇ ಮಾಡ್ಕೊಳಕ್ಕೆ ಆಗ್ತಾಯಿದೆ. ಹಾಗೆ ಫ್ರೆಂಡ್ಸ್ ಒಬ್ಬರು ಕಮೆಂಟಲ್ಲಿ ಅವರೇ ಹೇಳಿದರು ಏನಂತಂದರೆ ತಮ್ಬ್ಲೈನಲ್ಲಿ ಟೈಟಲಲ್ಲಿ ಈ ಥರ ಎಲ್ಲ ಹಾಕೋದು ವ್ಯೂಸ್ಗೋಸ್ಕರ ಅಂತ. ಸೊ ನನ್ನ ಬಾಧೆ ನಾನು ಹೇಳ್ಕೊತಾ ಇದ್ದರೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ, ಖಂಡಿತ ರಾತ್ರಿಯೆಲ್ಲ ಉಸಿರಾಡೋಕ್ಕೆ ಆಗ್ತಾಯಿಲ್ಲ. ಸೊ ಅದು ನನ್ನ ಬಾಧೆ. ಅದು ನಾನು ಹೇಳ್ಕೊಟ್ರೆ ತಮ್ಬ್ಲೈನ್ ಟೈಟಲಲ್ಲಿ ಹಾಕಿದ್ರೆ ಎಲ್ಲ ವ್ಯೂಸ್ಗೋಸ್ಕರ ಅಂತ ಹೇಳ್ತಾರೆ. ಹೌದು, ನನ್ನ ತಮ್ಬ್ಲೈನಲ್ಲಿ ಟೈಟಲಲ್ಲಿ ಹಾಕೋದು ವ್ಯೂಸ್ಗೋಸ್ಕರನೇ. ನಾನು ವ್ಲಾಗ್ ಮಾಡೋದೇ ವ್ಯೂಸ್ಗೋಸ್ಕರ. ಹಂಗೆ ಅಂದ್ಕೊಂಡು ನೀವು ಏನಾದರೂ ಅಂದ್ಕೊಂಡು ಪರವಾಗಿಲ್ಲ. ಅವರೇ ಹೇಳ್ತಾರೆ ನಾನು ಇಷ್ಟ ಬಂದಾಗ ನಾನು ಕಮೆಂಟ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಇಷ್ಟ ಬಂದಾಗ ನೀವು ಕಮೆಂಟ್ ಮಾಡುವಾಗ ನನಗೆ ಇಷ್ಟ ಬಂದಾಗ ನಾನು ತಮ್ಬ್ಲೈನು ಟೈಟಲ್ ಹಾಕ್ಕೊಬಾರ್ದಾ? ಸ್ವತಂತ್ರ ಇರೋದು ನಿಮಗೆ ಒಬ್ರಿಗೆ ಮಾತ್ರ, ನನಗಿರಲ್ವಾ? ಸೊ ನಾನು ಸುಳ್ಳೇನು ಹೇಳ್ತಾ ಇಲ್ಲ, ನಿಜಾನೇ ಹೇಳಿದ್ದು. ಮೂಗಲ್ಲಿ ಉಸಿರಾಡಿದ್ರೆ ಅದನ್ನು ಉಸಿರಾಟ ಅಂತಾರೆ. ಸೊ ನಾನು ಮೂಗಲ್ಲಿ ಉಸಿರಾಡ್ತಿರ್ಲಿಲ್ಲ, ಅದಕ್ಕೆ ನನಗೆ ರಾತ್ರಿಯೆಲ್ಲ ಉಸಿರಾಟ ಇಲ್ಲ ಅಂತ ಹೇಳಿದೆ. ಇವಾಗೂ ನಾನು ಅದೇ ಹೇಳ್ತೀನಿ, ನನಗೆ ನಿಜವಾಗ್ಲೂ ರಾತ್ರಿಯೆಲ್ಲ ಉಸಿರಾಟನೇ ಇಲ್ಲ. ನಾನು ಹೇಳಿರೋದು ನಾನೇನು ಮಿಸ್ಟೇಕ್ ಮಾಡಿಲ್ಲ. ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದು ನಿಮ್ಮ ಒಪಿನಿಯನು, ನನಗೆ ಏನು ತೊಂದರೆ ಇಲ್ಲ. ಆಮೇಲೆ ಏನು ಗೊತ್ತಾ, ಇವರು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಇನ್ನೂ ಭಯಂಕರವಾಗಿ ಹಾಕ್ತಾರೆ ತಮ್ಬ್ಲೈನು ಟೈಟಲು. ಅದೆಲ್ಲ ಇವ್ರಿಗೆ ನಿಜ ಅನಿಸುತ್ತೆ. ಈ ಚಿಕ್ಕ ಚಿಕ್ಕ ಯೂಟ್ಯೂಬರು ತಮ್ಬ್ಲೈನಲ್ಲಿ ಏನೇ ಹಾಕಿದ್ರು, ನಿಜ ಹಾಕಿದ್ರು ಕೂಡ ಇವರೆಲ್ಲ ವ್ಯೂಸ್ಗೋಸ್ಕರನೇ ಹಾಕೋದು ಅಂತ ಹೇಳ್ತಾರೆ.
ಹೆಂಗಾದರೂ ಅಂದ್ಕೊಳ್ಳಿ, ವ್ಯೂಸ್ಗೋಸ್ಕರನೇ ನಾನು ಲಾಗ್ ಮಾಡ್ತಿರೋದು, ವೀಡಿಯೋ ಮಾಡ್ತಿರೋದು ಅಂತಲೇ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್, ಏನಾಗಲ್ಲ. ಸೋಷಿಯಲ್ ಮೀಡಿಯಾ ಅಂದರೆ ಪಾಸಿಟಿವು ನೆಗೆಟಿವು ಎರಡೂ ತೊಗೋತೀನಿ. ಫಸ್ಟ್ ಆಫ್ ಆಲ್ ಈ ನೆಗೆಟಿವ್ ಕಮೆಂಟ್ಗಳಿಗೆ, ಬ್ಯಾಡ್ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಯಾಕಂತಂದರೆ ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡಿಲ್ಲ. ಟೀಚರಾಗಿ ಸ್ಕೂಲಿಗೆ ಬೇರೆ ಹೋಗ್ತಾಯಿದ್ದೀನಿ, ಕೆಲಸ ಮಾಡ್ಕೊಂಡು ಮನೆಗೆ ಬರ್ತೀನಿ, ಮನೇಲಿ ಕೆಲಸ ಮಾಡ್ತೀನಿ, ಮಗು ನೋಡ್ಕೊಳ್ಳೋದಿರುತ್ತೆ, ಬಿ ಎಡ್ ಓದೋದಿರುತ್ತೆ, ಯೂಟ್ಯೂಬ್ ಮಾಡ್ತೀನಿ, ಆಮೇಲೆ ನನ್ನದೇ ಆದ ಕೆಲಸಗಳಿರುತ್ತೆ. ಸೊ ನಾನಂತೂ ಫುಲ್ ಬ್ಯುಸಿನೇ. ಸೊ ನನಗಂತೂ ಟೈಮ್ ಇಲ್ಲ ನಿಮ್ಮ ಕಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ. ಬಟ್ ಈ ಕಮೆಂಟ್ ಹಾಕೋರಿಗೆ ರಿಪ್ಲೈ ಮಾಡಬೇಕು, ಅದು ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತೀನಿ ಅಷ್ಟೇ. ಪಾಸಿಟಿವಾಗಿ ಬರೋ ಕಮೆಂಟ್ನ ನಾನು ಖುಷಿಯಿಂದ ತೊಗೋತೀನಿ. ನೆಗೆಟಿವ್ ಆಗಿ ಬ್ಯಾಡಾಗಿ ಬರೋ ಕಮೆಂಟ್ನ ನಾನು ಅಲ್ಲಿಗೆ ಇಗ್ನೋರ್ ಮಾಡ್ತೀನಿ. ಅದಕ್ಕಂತೂ ನಾನು ಟೈಮೇ ಕೊಡಲ್ಲ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋದರೆ ನಾವು ಲೈಫಲ್ಲಿ ಮುಂದಕ್ಕೆ ಹೋಗೋಕ್ಕೆ ಆಗೋಲ್ಲ. ಸೊ ನಿಮ್ಗೆ ಇಷ್ಟ ಬಂದಾಗೆ ಏನು ಬೇಕಾದರೂ ಅಂದ್ಕೊಳ್ಳಿ, ಪರವಾಗಿಲ್ಲ. ನಾನು ವ್ಯೂಸ್ಗೋಸ್ಕರನೇ ಲಾಗ್ ಮಾಡ್ತಾಯಿದ್ದೀನಿ. ತಮ್ಬ್ನೇಲು ಟೈಟಲೆಲ್ಲ ನಾನು ಹಾಕೋದು ಅದಕ್ಕೆ, ವ್ಯೂಸ್ಗೋಸ್ಕರನೇ. ಹಾಗೆ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ, ಅದೇ ನಿಜ ಅಂದ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಇರೋದು ಇದ್ದಂಗೆ ನಾವು ಹಾಕ್ತೀವಿ. ಅದೇ ಪ್ರಾಬ್ಲಮ್ ಬರೋದು ಅದೇ, ಚಿಕ್ಕ ಯೂಟ್ಯೂಬರ್ಸು ಏನೇ ಹಾಕಿದ್ರು ಏನೇ ಮಾಡಿದ್ರು ಇದೆಲ್ಲ ವ್ಯೂಸ್ಗೋಸ್ಕರ, ಇದೆಲ್ಲ ದುಡ್ಡುಗೋಸ್ಕರ, ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಏನೋ ಒಂದು ಹೇಳ್ತಾರೆ. ಸರಿ, ಅವ್ರ ತೃಪ್ತಿಗೋಸ್ಕರ ಅವ್ರು ಹೇಳ್ಕೊಳ್ಳಿ. ಈಗಂತೂ ನಾನು ಟ್ರೈ ಮಾಡಿದೆ ನನಗೆ, ಬಟ್ ಏನಾಯಿತು ಅಂದರೆ ಸರಿಗೆ ಬರ್ತಾಯಿಲ್ಲ. ನನಗೆ ಸ್ಕಿನ್ನೆಲ್ಲ ಒಂದು ಸ್ವಲ್ಪ ಇಳಿತಾಯಿತ್ತು, ನೋವಾಗ್ತಾಯಿತ್ತು. ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಇದು 2-3 ಸರಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡಿಕೊಂಡ್ರೇ ಮಾಡೋಕ್ಕಾಗೋದು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಸೊ ಅದಕ್ಕೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಮೇಲ್ಗಡೆ ಒಂದು ಸ್ವಲ್ಪ ಏರ್ಸ್ ಎಲ್ಲ ರಿಮೂವ್ ಆಯಿತು. ಏನಂತಂದರೆ ನನಗೆ ಐಬ್ರೋ ಹತ್ರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಭಯ ಆಯಿತು, ಎಲ್ಲಿ ಐಬ್ರೋ ಹಾಳಾಗೋಗ್ಬಿಡುತ್ತೆ ಅಂತಂದ್ಬಿಟ್ಟು. ಸರಿ, ಇದು ಬೇಡ ಬಿಡು, ನಮ್ಮ ಕೈಯಲ್ಲಿ ಆಗಲ್ಲ ಅಂತಂದ್ಬಿಟ್ಟು ಅಲ್ಲಿಗೆ ನಾನು ಎಂಡ್ ಮಾಡಿದೆ. ಮತ್ತು ನಾನು ಒಂದು ಪ್ರಾಕ್ಟೀಸ್ ಮಾಡಿ ಕಲಿತ್ಕೊಂಡು ಮತ್ತೆ ನಾನೇ ಮನೇಲಿ ಐಬ್ರೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇನ್ನು ಸದ್ಯಕ್ಕೆ ಬೇಡ, ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾಳೆ ಸ್ಕೂಲಿಗೆ ಬೇರೆ ಹೋಗಬೇಕು, ಚೆನ್ನಾಗಿರೋಲ್ಲ ಅಂತಂದ್ಬಿಟ್ಟು ದೊಡ್ಡ ನಮಸ್ಕಾರ ಹಾಕ್ಬಿಟ್ಟೆ ಫ್ರೆಂಡ್ಸ್. ಈಗ ಪಾಪುಗೆ ನಾನೇ ಏರ್ ಕಟ್ ಮಾಡಿದೆ. ಈ ಏರ್ ಕಟ್ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಸರಿಗೆ ಅವಳು ತಲೆ ಬಾಚಿಸ್ಕೊಂಡಿಲ್ಲ, ಏರ್ ಕಟ್ಟು ಸರಿಗೆ ಮಾಡಿಸ್ಕೊಡ್ಲಿಲ್ಲ. ನಾಳೆ ತೋರಿಸ್ತೀನಿ ಹೇಗಿದೆ ಅವಳಿಗೆ ಏರ್ ಕಟ್ಟು ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.